ಶುರುವಾಯ್ತಾ? ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ಬಿಡುಗಡೆ ಬಿಡುಗಡೆ ಬೆಂಬಲಿಸಿ ಬೆಂಬಲಿಸಿ ಕೆಆರ್ಎಸ್ ಪಕ್ಷದ ಪ್ರಮುಖ ಸೇನಾನಿಗಳಿಗೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಆತ್ಮೀಯ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಚಿಕ್ಕಜಾಜೂರು ಗ್ರಾಮ ಪಂಚಾಯಿತಿಯ ಎಲ್ಲ ನನ್ನ ಆತ್ಮೀಯ ನಾಗರಿಕ ಬಂಧುಗಳಿಗೆ ನಮಸ್ಕಾರಗಳು. ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬರುವ ಸೋಮವಾರ ಅಂದ್ರೆ ಆಗಸ್ಟ್ 10, 2026 ಬರುವ ಸೋಮವಾರ ಬೆಳಗ್ಗೆ 10 ಗಂಟೆಗೆ ಚಿತ್ರದುರ್ಗದ ಶ್ರೀ ಮುರುಘರಾಜೇಂದ್ರ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿರುವ 7ನೇ ವರ್ಷದ ಸಂಸ್ಥಾಪನಾ ದಿನದ ಕಾರ್ಯಕ್ರಮದ ನಿಮಿತ್ತವಾಗಿ ನಿಮ್ಮೆಲ್ಲರನ್ನ ಆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಲಿಕ್ಕೆ ನಾವಿವತ್ತು ನಿಮ್ಮವರಿಗೆ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಕೆಆರ್ಎಸ್ ಪಕ್ಷದ ಹೊಳಲ್ಕೆರೆ ಭಾಗದ ಮುಖಂಡರಾಗಿರ್ತಕ್ಕಂಥ ಆನಂದ್ ಅವರು ನಮ್ಮ ಜೊತೆಯಾಗಿದ್ದಾರೆ. ಹಾಗೆ ಹೊಸದುರ್ಗ ತಾಲೂಕಿನ ತಾಲೂಕಾ ಮುಖಂಡರಾದಂಥ ನಮ್ಮ ಕೆಂಚಪ್ಪ ಅವರು ನಮ್ಮ ಜೊತೆಯಾಗಿದ್ದಾರೆ. ನಮ್ಮ ರೈತ ಘಟಕದ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ರಾಮಚಂದ್ರಪ್ಪ ಅವರಿದ್ದಾರೆ. ಹಾಗೆ ನಮ್ಮ ಪಕ್ಷದ ಇನ್ನೂರು ಮುಖಂಡರಾದಂಥ ರಂಗನಾಥ್ ಅವರಿದ್ದಾರೆ. ಹಾಗೆ ಕೆಆರ್ಎಸ್ ಪಕ್ಷದ ರೈತ ಘಟಕದ ಜಿಲ್ಲಾಧ್ಯಕ್ಷರಾದಂಥ ರಾಜಪ್ಪ ಅವರಿದ್ದಾರೆ. ರೈತ ಘಟಕದ ಜಿಲ್ಲಾ ಉಪಾಧ್ಯಕ್ಷರಾದಂಥ ದಾದಪ್ಪ ಅವರಿದ್ದಾರೆ. ರೈತ ಘಟಕದ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಕೃಷ್ಣಮೂರ್ತಿ ಹಾಗೂ ಬೈರೇಶ್ ಕುಮಾರ್ ಅವರು, ಹಾಗೆ ನಮ್ಮ ಪಕ್ಷದ ಮುಖಂಡರಾದಂಥ ಮಹಂತೇಶ್ ಅವರು ಲೈವ್ ಅನ್ನು ಮಾಡ್ತಾ ಇದ್ದಾರೆ. ಇವರು ನಮ್ಮ ಮುಖಂಡರಾದಂಥ ರಮೇಶ್ ಅವರು, ಹಾಗೆ ರೈತ ಘಟಕದ ರಾಜ್ಯ ಕಾರ್ಯದರ್ಶಿಗಳಾದಂಥ ರೈತ ಘಟಕದ ಕಾರ್ಯದರ್ಶಿ ಶ್ರೀಮತಿ ರೇಖಾ ಅವರು, ರೈತ ಘಟಕದ ಅಧ್ಯಕ್ಷರಾದಂಥ ಜೋಗನಹಳ್ಳಿ ಗುರುಮೂರ್ತಿ ಅವರು, ನಮ್ಮ ಪಕ್ಷದ ಮುಖಂಡರಾದಂಥ ಅಭಿ ಅವರು, ದರ್ಶನ್ ಅವರು, ಸ್ವಾಮಿ ಅವರು ಎಲ್ಲರೂ ಇವತ್ತು ನಮ್ಮ ಮುಂದೆ ಇದ್ದೀವಿ. ಅಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಕಳೆದ 60 ವರ್ಷಗಳಿಂದ ನಿರಂತರವಾಗಿ ಅನ್ಯಾಯದ ವಿರುದ್ಧ, ಅಕ್ರಮಗಳ ವಿರುದ್ಧ, ಭ್ರಷ್ಟಾಚಾರಗಳ ವಿರುದ್ಧ, ದಬ್ಬಾಳಿಕೆ ದೌರ್ಜನ್ಯಗಳ ವಿರುದ್ಧ ನಿರಂತರವಾಗಿ ಹೋರಾಟವನ್ನ, ಅಭಿಯಾನಗಳನ್ನ, ಕಾರ್ಯಕ್ರಮಗಳನ್ನ ಮಾಡ್ತಾ ಇರುವಂತ ಸಂದೇಶ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅದು ಯಾವ ರೂಪದಲ್ಲಿ ಅಂತಂದ್ರೆ ಸಾಮಾಜಿಕ ಮಾಧ್ಯಮಗಳಾದ ಫೇಸ್ಬುಕ್ ಅಲ್ಲಿ, ಟ್ವಿಟರ್ ಅಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಕೆಆರ್ಎಸ್ ಪಕ್ಷ ಮಾಡ್ತಿರುವಂತ ಕೆಲಸವನ್ನ ತಾವೆಲ್ಲರೂ ಕೂಡ ಗಮನಿಸಿದ್ರಿ. ಆದ್ರೆ ಹೊಳಲ್ಕೆರೆ ಭಾಗದಲ್ಲಿ, ವಿಶೇಷವಾಗಿ ಹೊಳಲ್ಕೆರೆ ಭಾಗದಲ್ಲಿ ಅನ್ಯಾಯ ಅನ್ನುವಂಥದ್ದು, ಭ್ರಷ್ಟಾಚಾರ ಅನ್ನುವಂಥದ್ದು, ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಅನ್ನುವಂಥದ್ದು ಬಹಳಷ್ಟು ಮಿತಿ ಮೀರಿದೆ. ಈ ಭಾಗದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ, ಅದು ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಪೊಲೀಸ್ ಠಾಣೆ ಇರ್ಬೋದು, ನೀರಾವರಿ ಇಲಾಖೆ ಆಗಿರ್ಬೋದು, ಅಬಕಾರಿ ಇಲಾಖೆ ಆಗಿರ್ಬೋದು, ಯಾವುದೇ ಸಾರ್ವಜನಿಕ ಕಚೇರಿಗಳಲ್ಲಿ ಸಾರ್ವಜನಿಕರಿಗೆ ನ್ಯಾಯ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಎಲ್ಲೆಂದರಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಲಂಚಾವತಾರ ತಾಂಡವಾಡ್ತಾ ಇದೆ. ಸಾರ್ವಜನಿಕರಿಗೆ ಸಿಗಬೇಕಾದಂತ ಸರ್ಕಾರದ ಸೇವೆಗಳಾಗ್ಲಿ, ಸವಲತ್ತುಗಳಾಗ್ಲಿ, ಯಾವುದೇ ಯೋಜನೆಗಳಾಗ್ಲಿ ಇವತ್ತು ಯಾರಿಗೂ ಕೂಡ ತಲುಪ್ತಾ ಇಲ್ಲ. ಆದ್ರೆ ನಮ್ಮ ನಾಡುವಂತ ಜನಪ್ರತಿನಿಧಿಗಳು ಇವತ್ತು ಶ್ರೀಮಂತರಾಗ್ತಾ ಇದ್ದಾರೆ, ಮನೆ ಮೇಲೆ ಮನೆ ಕಟ್ತಾ ಇದ್ದಾರೆ, ಬಂಗಲೆಗಳು ತಗೊಳ್ತಾ ಇದ್ದಾರೆ, ಸಾವಿರಾರು ಕೋಟಿಯ ಒಳ್ಳೆಯರಾಗ್ತಾ ಇದ್ದಾರೆ. ಆದ್ರೆ ನಾವು ಇವತ್ತು ಬಡವರಾಗಿದ್ದೀವಿ. ನಮ್ಮ ಹಕ್ಕುಗಳು ಇವತ್ತು ದಮನಗೊಳ್ತಾ ಇದ್ದಾವೆ. ಯಾವುದಾದ್ರು ಸರ್ಕಾರಿ ಕಚೇರಿಗೆ ಹೋದ್ರೆ ನ್ಯಾಯಯುತವಾಗಿ ನಮ್ಮ ಕೆಲಸ ಮಾಡಿಕೊಡಿ ಸ್ವಾಮಿ ಅಂತ ಹೇಳಿದ್ರೆ 500 ಕೊಡು, 1000 ಕೊಡು, ಇಲ್ಲ ನಿನ್ನ ಕೆಲಸವನ್ನ ನಾನು ವಿಳಂಬ ಮಾಡ್ತೀನಿ ಎನ್ನುವಂತ ಭೇದ ಭಾವವನ್ನ, ತಾರತಮ್ಯ ನೀತಿಯನ್ನ ಅನುಸರಿಸುವಂತ ಭ್ರಷ್ಟ ವ್ಯವಸ್ಥೆ ಹೊಳಲ್ಕೆರೆ ತಾಲೂಕಿನಲ್ಲಿದೆ. ಆದರೆ ಇದೆಲ್ಲವನ್ನ ಪ್ರಶ್ನೆ ಮಾಡಬೇಕಾದ, ಇದರ ವಿರುದ್ಧ ಧ್ವನಿ ಎತ್ತಬೇಕಾದ ಯುವಕರು ಇವತ್ತು ನಿಶಕ್ತರಾಗಿದ್ದಾರೆ. ಯುವಕರಿಗೆ ಇವತ್ತು ಜಂಜೀಗ, ಇವತ್ತು ಇಡೀ ದೇಶಾದ್ಯಂತ 100 ಹೋರಾಟಗಳು ನಡೀತಾ ಇದ್ದಾವೆ. ರೈತರ ಪರವಾದ ಹೋರಾಟಗಳು, ಮಹಿಳೆಯರ ಪರವಾದ ಹೋರಾಟಗಳು, ಕೃಷಿ ಕಾರ್ಮಿಕರ ಪರವಾದಂತಹ ಹೋರಾಟಗಳು, ಎಲ್ಲ ಹೋರಾಟಗಳಲ್ಲಿ ಯುವಕರ ಪಾತ್ರ ಬಹಳಷ್ಟು ಮುಖ್ಯವಾಗಿ ಕಾಣ್ತಾ ಇದೆ. ಆದ್ರೆ ಹೊಳಲ್ಕೆರೆ ಭಾಗಕ್ಕೆ ಯಾಕೆ ಯುವಕರು ಇವತ್ತು ಅನ್ಯಾಯದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ, ದಬ್ಬಾಳಿಕೆ ದೌರ್ಜನ್ಯದ ವಿರುದ್ಧ ಪ್ರಶ್ನೆ ಮಾಡ್ತಾ ಇಲ್ಲ? ಹಾಗಾಗಿ ಇವೆಲ್ಲವನ್ನ ತೋರಿಸಬೇಕು.
ಹೋರಾಟ ಸಮಿತಿ ಪಕ್ಷ ನಿರಂತರವಾಗಿ ಈ ಭಾಗದಲ್ಲಿ ಕೆಲಸಗಳನ್ನು ಮಾಡ್ತಾ ಇದೆ. ಹಾಗಾಗಿ ನೀವು ನೋಡ್ತಾ ಇದ್ದೀರಿ, ಹೊಳಲ್ಕೆರೆ ಭಾಗದಲ್ಲಿ ವಿಶೇಷವಾಗಿ ನಮಗೆ ಒಂದು ದೊಡ್ಡ ಯುವ ಬಲ ಸಿಕ್ಕಿದೆ, ಯುವ ಶಕ್ತಿ ಸಿಕ್ಕಿದೆ. ಆನಂದರಾವ್ ಅನ್ನುವಂಥ ನೇತೃತ್ವದಲ್ಲಿ ಇಲ್ಲಿ ಮುಂದೆ ನೋಡ್ತಾ ಇದ್ದೀರಲ್ಲ, ಇಲ್ಲಿ 8 ಯುವಕರು ಈ ಕೆಆರ್ಎಸ್ ಪಕ್ಷವನ್ನು ನಾವು ಮುನ್ನಡೆಸ್ತೀವಿ. ನಮ್ಮ ಹೊಳಲ್ಕೆರೆ ಭಾಗದಲ್ಲಿ ನಡೀತಾ ಇರತಕ್ಕಂಥ ಭ್ರಷ್ಟಾಚಾರಗಳನ್ನ, ಅವ್ಯವಹಾರಗಳನ್ನ ಬಯಲು ಮಾಡ್ತೀವಿ. ಸರ್ಕಾರದ ಯೋಜನೆಗಳನ್ನ ಸಾರ್ವಜನಿಕರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಅವರಿಗೆ ಮುಂದೆ ಬಂದಿದ್ದಾರೆ. ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾರತದ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾರ್ವಜನಿಕರಿಗೆ ಎಲ್ಲ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಆ ಹಕ್ಕುಗಳನ್ನ ಪಡೆದುಕೊಳ್ಳುವಂತ ಶಕ್ತಿ ಇವತ್ತು ನಮ್ಮಲ್ಲಿಲ್ಲ. ಹಾಗಾಗಿ ವಿಶೇಷವಾಗಿ ಚಿಕ್ಕಜಾಜೂರಿನ ಈ ನನ್ನ ಮಾತುಗಳನ್ನು ಕೇಳುತ್ತಿರುವಂತ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ, ನನ್ನ ಆಟೋ ಚಾಲಕರಿಗೆ, ಇಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ, ಅಂಗಡಿ ಮುಂಗಟ್ಟಿಗಳ ಮಾಲೀಕರಿಗೆ ಯಾವುದೇ ಸರ್ಕಾರದ ಯೋಜನೆಗಳು ನಿಮಗೆ ತಲುಪಿಲ್ಲ ಅಂದ್ರೆ, ಯಾರಾದ್ರೂ ಪೊಲೀಸರು ನಿಮಗೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿದ್ರೆ, ಯಾವುದೇ ಆಸ್ಪತ್ರೆಗಳಲ್ಲಿ ಉತ್ತಮವಾದಂತಹ ಚಿಕಿತ್ಸೆ ಸಿಕ್ಕಿಲ್ಲ ಅಂತಂದ್ರೆ, ಯಾವುದೇ ಇಲಾಖೆಗಳಲ್ಲಿ ನಿಮಗೆ ಅಧಿಕಾರಿಗಳು ಗೌರವ ಕೊಟ್ಟಿಲ್ಲ ಅಂದ್ರೆ, ಯಾರಾದ್ರೂ ಲಂಚಕ್ಕೆ ಬೇಡಿಕೆ ಇಟ್ರೆ ದಯವಿಟ್ಟು ಕೆಆರ್ಎಸ್ ಪಕ್ಷಕ್ಕೆ ಕರೆ ಮಾಡಿ. ನಾವು ನಿಮ್ ಜೊತೆಯಾಗಿರ್ತೀವಿ. ನಿಮಗೆ ನಿಮ್ಮ ಕಾಂಗ್ರೆಸ್ ಪಕ್ಷದವರು ನಿಮ್ಮ ಸಹಾಯಕ್ಕೆ ಬರ್ತಾರೋ ಗೊತ್ತಿಲ್ಲ. ನಿಮಗೆ ಗೆಲ್ಲಿಸಿದಂತ ಎಂಎಲ್ಎ ಯಾರಿಲ್ಲ, ಈ ಭಾಗದ ಎಂಎಲ್ಎ ಚಂದ್ರಪ್ಪ, ಅವರು ನಿಮ್ಮ ಸಹಾಯಕ್ಕೆ ಬರ್ತಾರೋ ಗೊತ್ತಿಲ್ಲ. ನಿಮ್ಗೆ ಕಷ್ಟ ಅಂದ್ರೆ, ನಿಮಗೆ ಅನ್ಯಾಯ ಆಗಿದೆ ಅಂದ್ರೆ, ನಿಮಗೆ ನೋವಾಗಿದೆ ಅಂತಂದ್ರೆ ಫಸ್ಟ್ ಮೊದಲನೇ ಹೆಜ್ಜೆ ಯಾರ್ದಿರುತ್ತೆ? ಕೆಆರ್ಎಸ್ ಪಕ್ಷದಿರುತ್ತೆ. ಹಾಗಾಗಿ ಇಡೀ ರಾಜ್ಯಾದ್ಯಂತ ನಿಮಗೆ ಯಾವುದೇ ಜಿಲ್ಲೆ ಆಗಿರ್ಬೋದು, ಯಾವುದೇ ತಾಲೂಕು ಆಗಿರ್ಬೋದು, ಯಾವುದೇ ಗ್ರಾಮ ಆಗಿರ್ಬೋದು, ಕೆಆರ್ಎಸ್ ಪಕ್ಷದ ಹಳದಿ ಮತ್ತು ಕೆಂಪು ಬಣ್ಣದ ಟಿ ಶರ್ಟ್ ಹಾಕೊಂಡು ಹೋದ್ರೆ ಅಧಿಕಾರಿಗಳು ಇವತ್ತು ಏನಾಗ್ತಾ ಇದ್ದಾರೆ? ಅಂಜುತ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸತ್ಯ, ನ್ಯಾಯ, ನೀತಿ, ಧರ್ಮದ ಪಾಲನೆಯನ್ನ ಮಾಡ್ತಾ ಇದ್ದಾರೆ. ಇದು ಕೇವಲ ಚಿಕ್ಕ ಜಾಜೂರಿಗೆ ಮಾತ್ರ ಸೀಮಿತ ಆಗಬಾರ್ದು. ಇದು ಕೇವಲ ಚಿತ್ರದುರ್ಗಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಇಡೀ ಅಖಂಡ ಕರ್ನಾಟಕಕ್ಕೆ ಇದನ್ನ ಪರಿಶೀಲಿಸಬೇಕನ್ನುವಂತ ಕಾರಣಕ್ಕಾಗಿ 2019 ಆಗಸ್ಟ್ 10ರಲ್ಲಿ ಯಾವ ಪಕ್ಷ ಉದಯವಾಯಿತು? ಕೆಆರ್ಎಸ್ ಪಕ್ಷ ಉದಯವಾಯಿತು. ಅಲ್ಲಿಂದ ಇಲ್ಲಿಗೆ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಭೇಟಿ ಮಾಡಿ ಲಂಚ ಮುಕ್ತ ಅಭಿಯಾನ ಮಾಡಿದೀವಿ. ಭ್ರಷ್ಟರನ್ನ, ದುಷ್ಟರನ್ನ ಪೊಲೀಸ್ ಠಾಣೆಗೆ ಕಳಿಸಿದೀವಿ. ಲಂಚ ಬಾಕರನ್ನ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದೀವಿ. ಪ್ರಾಮಾಣಿಕರನ್ನು ಕೂಡ ನಾವು ಗೌರವಿಸಿದೀವಿ. ಇಂಥ ಸಮಾಜವನ್ನು ಸುಧಾರಣೆ ಕೆಲಸ ಮಾಡುವಂತ ಕೆಆರ್ಎಸ್ ಪಕ್ಷದ 7ನೇ ಸಂಸ್ಥಾಪನಾ ದಿನ ಅಂದ್ರೆ ಕೆಆರ್ಎಸ್ ಪಕ್ಷದ 7ನೇ ವರ್ಷದ ಹುಟ್ಟುಹಬ್ಬವನ್ನ ನಾವು ಚಿತ್ರದುರ್ಗದ ಮುರುಘರಾಜೇಂದ್ರ ಕ್ರೀಡಾಂಗಣದಲ್ಲಿ ಒಂದು ದೊಡ್ಡ ಭವ್ಯವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದು ನಿಮ್ಮದೇ ಪಕ್ಷ ಸಾರ್ವಜನಿಕರ ದೇಣಿಗೆ ದುಡ್ಡಲ್ಲಿ ಕಟ್ಟಿ ಮುನ್ನಡೆಸುತ್ತಿರುವಂತ ಯಾವುದಾದ್ರೂ ರಾಜ್ಯದಲ್ಲಿ ಪಕ್ಷ ಇದ್ರೆ ಅದು ಕೇವಲ ಯಾವ ಪಕ್ಷ? ಕೆಆರ್ಎಸ್ ಪಕ್ಷ. ಇವತ್ತು ನೀವೇ ದೇಣಿಗೆ ಕೊಡಬೇಕು, ನೀವೇನೇ ಈ ಪಕ್ಷಕ್ಕೆ ಶಕ್ತಿ ತುಂಬಬೇಕು. ನಿಮ್ಮ ನೇತೃತ್ವದಲ್ಲಿನೇ ನಿಮ್ಮ ಕಷ್ಟ ಸುಖಗಳನ್ನ ಆಲಿಸುವಂತ ನಿಟ್ಟಿನಲ್ಲಿನೇ ಇವತ್ತು ಕೆಆರ್ಎಸ್ ಪಕ್ಷ ಸಾಗ್ತಾ ಇದೆ. ನಮ್ಮಲ್ಲಿ ಎಲ್ಲರೂ ಕೂಡ ನೋಡಿ, ನಮ್ಮ ರಾಜ್ಯ ಮಟ್ಟದ ಮುಖಂಡರಿದ್ದಾರೆ, ಜಿಲ್ಲಾ ಮಟ್ಟದ ಮುಖಂಡರಿದ್ದಾರೆ, ತಾಲೂಕು ಮಟ್ಟದ ಮುಖಂಡರಿದ್ದಾರೆ. ಇವರು ಯಾರು ಕೂಡ ಹಣವಂತರಲ್ಲ. ಇವರು ಯಾರು ಕೂಡ ಮನೆ ಮೇಲೆ ಮನೆ ಇರುವಂತವರಲ್ಲ. ಇವರು ಯಾರು ಕೂಡ ಸಾವಿರಾರು ಕೋಟಿ ಒಡೆಯರಲ್ಲ. ಇವರು ಎಲ್ಲರೂ ಕೂಡ ನಿಮ್ಮಂತ ಬೀದಿ ಬದಿ ವ್ಯಾಪಾರಸ್ಥರ ಮಕ್ಕಳು, ನಿಮ್ಮಂತ ಆಟೋ ಚಾಲಕರ ಮಕ್ಕಳು, ನಿಮ್ಮಂತ ಕಿರಾಣಿ ಅಂಗಡಿಗಳ ಮಕ್ಕಳು, ಕೃಷಿ ಭೂಮಿಯನ್ನ ನಂಬಿ ಕ್ಷೇತ್ರವನ್ನ ಅದೇ ಜೀವನ ಎಂದು ಬದುಕುತ್ತಿರುವಂತ ರೈತರ ಮಕ್ಕಳು. ನೀವೆಲ್ಲರೂ ಕೂಡ ಮುಂದಿನ ತೀರ್ಮಾನಗಳಲ್ಲಿ ಕೆಆರ್ಎಸ್ ಪಕ್ಷದ ಸದಸ್ಯರಾಗಿ, ಕೆಆರ್ಎಸ್ ಪಕ್ಷದ ನಾಯಕರಾಗಿ ಅನ್ಯಾಯ ಅಕ್ರಮಗಳನ್ನ, ಭ್ರಷ್ಟಾಚಾರ, ದಬ್ಬಾಳಿಕೆ, ದೌರ್ಜನ್ಯಗಳನ್ನ ಪ್ರಶ್ನೆ ಮಾಡುವಂತ ಇವರ ಯೋಧರಾಗಿ ಎನ್ನುವಂತ ಕರೆಯನ್ನ ಈ ಮೂಲಕ ನಿಮಗೆ ಕೊಡ್ತಾ ಇದ್ದೇನೆ. ಮೊನ್ನೆ ಕೆಆರ್ಎಸ್ ಪಕ್ಷದ ಸದಸ್ಯರಾಗಿ ನೀವು ಕೂಡ ಮುಂದಿನ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಸಭೆ, ಪುರಸಭೆ ಎಲ್ಲ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ ಈ ಕೆಆರ್ಎಸ್ ಪಕ್ಷದ ಶಕ್ತಿಯನ್ನ ನಿಮ್ಮ ಕ್ಷೇತ್ರಕ್ಕೆ ಹರಡಿಸಿ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನೀವೆಲ್ಲರೂ ಕೂಡ ಕೆಆರ್ಎಸ್ ಪಕ್ಷದ ನಾಯಕರಾಗಿ ಈ ರಾಜ್ಯವನ್ನ ಕಟ್ಟುವಂತ ಧೀರ ಸೇನಾನಿಗಳಾಗಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಕೆಆರ್ಎಸ್ ಪಕ್ಷದ 7ನೇ ವರ್ಷದ ಕರ್ನಾಟಕ
ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ 7ನೇ ಸಂಸ್ಥಾಪನಾ ದಿನ ಕಾರ್ಯಕ್ರಮವನ್ನ ಚಿತ್ರದುರ್ಗದ ಶ್ರೀ ಮುರುಘರಾಜೇಂದ್ರ ಕ್ರೀಡಾಂಗಣದಲ್ಲಿ ಸಾವಿರಾರು ಜನ, ಕೇವಲ ಹೊಳಲ್ಕೆರೆ ಮಾತ್ರ ಅಲ್ಲ, ಕೇವಲ ಚಿಕ್ಕ ಜಾಜೂರಿನ ಜನ ಮಾತ್ರ ಅಲ್ಲ, ಇಡೀ ಬೀದರಿಂದ ಏನು ಚಾಮರಾಜನಗರದವರೆಗೆ, ಈ ಕಡೆ ಉಡುಪಿಯಿಂದ ಈ ಕಡೆ ಕೋಲಾರದವರೆಗೆ ರಾಜ್ಯದ 31 ಜಿಲ್ಲೆಯ ಕೆಆರ್ಎಸ್ ಪಕ್ಷದ ಸೇನಾನಿಗಳು ಸಾವಿರಾರು ಜನ ಸೇರಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾವು ಕೂಡ ಬನ್ನಿ. ಸತ್ಯ, ನ್ಯಾಯ, ನೀತಿ, ಧರ್ಮದ ಮಾರ್ಗದಲ್ಲಿ ನಡೆಯುತ್ತಿರುವಂತಹ ಕೆಆರ್ಎಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡುತ್ತಾ, ಈ ಭಾಗದಲ್ಲಿ ನಮ್ಮ ಆನಂದ್ ಅಂತ ಇದ್ದಾರೆ. ನಿಮಗೆ ಯಾವುದೇ ಕಷ್ಟ ನಷ್ಟಗಳಾದ್ರೆ, ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಮೋಸ ಅನ್ಯಾಯಗಳಾದ್ರೆ, ನಿಮಗೆ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಇಟ್ಟಿದ್ರೆ ಆನಂದ್ ಅನ್ನೋಂಥವ್ರು ಇದ್ದಾರೆ. ಮತ್ತೆ ನಮ್ಮ ರೈತ ಘಟಕದ ಜಿಲ್ಲಾಧ್ಯಕ್ಷರಾದಂಥ ರಾಜಪ್ಪ ಅವರಿದ್ದಾರೆ. ರೈತ ಘಟಕದ ಜಿಲ್ಲಾ ಉಪಾಧ್ಯಕ್ಷರಾದಂಥ ನಮ್ಮ ದಾದಾಪೀರ್ ಅವರಿದ್ದಾರೆ. ಇದೇ ಹೊಸದುರ್ಗ ತಾಲೂಕಿನ ಮುಖಂಡರಾದಂಥ ಕೆಂಚಪ್ಪ ಅವರಿದ್ದಾರೆ. ನಮ್ಮ ಕೃಷ್ಣಮೂರ್ತಿ ಅವರಿದ್ದಾರೆ. ನಮ್ಮ ಗಣೇಶ್ ಕುಮಾರ್ ಅವರಿದ್ದಾರೆ. ನೋಡಿ, ಇಲ್ಲಿ ಒಂಟಿ ಹೆಣ್ಣು ಹುಲಿ ಏನು ನಮ್ಮ ರೇಖಾ ಅವರು, ಇಷ್ಟೆಲ್ಲ ಗುಂಪಿನ ನಡುವೆ ನಾನು ಕೂಡ ಈ ಸಮಾಜವನ್ನು ಸುಧಾರಣೆ ಮಾಡಬೇಕು, ಮಹಿಳೆಯರ ಹಕ್ಕುಗಳನ್ನು ಕಾಪಾಡಬೇಕಂತೇಳಿ ರೇಖಾ ಅಂತೇಳಿ ಅವರು ಕೂಡ ನಮ್ಮ ಜೊತೆಯಾಗಿದ್ದಾರೆ. ನಿಮ್ಮ ಕಷ್ಟ ಸುಖಕ್ಕೆ ಅವರನ್ನ ಸಂಪರ್ಕ ಮಾಡಿ ಅಂತ ಹೇಳ್ತಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬಿಡುಗಡೆ ಬೆಂಬಲಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲ ವೀರ ಸೇನಾನಿಗಳಿಗೆ. ಈಗ ನಮ್ಮ ಗುರುಮೂರ್ತಿ ಅವರು ಒಂದೆರಡು ನಿಮಿಷ ನಿಮ್ಮೆಲ್ಲರೂ ನಮಸ್ಕಾರ. ಮಹನೀಯ ಬಂಧುಗಳೇ, ನಾನು ಜೋಗನಹಳ್ಳಿ ಗುರುಮೂರ್ತಿ, ಕವಿ, ಸಾಹಿತಿ ಮತ್ತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರೈತ ಘಟಕದ ರಾಜ್ಯಾಧ್ಯಕ್ಷ. ಮಾನೀಯರೇ, ಚಿತ್ರದುರ್ಗ ಈ ಮಣ್ಣು ಗಂಡು ಮೆಟ್ಟಿನ ಮಣ್ಣು, ಗಂಡು ಭೂಮಿ. ಆದರೆ ಇಲ್ಲಿಯ ಜನ ಯಾಕೆ ಹಿಂಗಾದ್ರು? ನಿಮ್ಮ ತಾಲೂಕಿನ ಜನ ಯಾಕೆ ಇನ್ನು ಮಂಕಾಗಿದ್ದಾರೆ? ಬರೀ ಅನ್ನ ಉಣ್ಣೋದಕ್ಕೋಸ್ಕರ ಹುಟ್ಟಿದ್ವ ನಾವು? ಬರೀ ಬಟ್ಟೆ ಹಾಕೋದಕ್ಕೋಸ್ಕರ ಹುಟ್ಟಿದ್ವ? ಬರೀ ನಮ್ಮ ಮಕ್ಕಳು ಅವಳನ್ನ ಸಾಕೋದಕ್ಕಷ್ಟೇ ಹುಟ್ಟಿದ್ವ? ನಮ್ಗೆ ಅಕ್ಕಪಕ್ಕದಲ್ಲಿ ಏನಾಗ್ತಿದೆ, ನಮ್ಮ ದೇಶ ಏನಾಗ್ತಿದೆ, ಎಲ್ಲಿ ಕೊಳ್ಳೆ ಹೋಗ್ತದೆ ಅನ್ನೋದು ನಮ್ಮ ಕಣ್ಣು ಕಾಡ್ತಾ ಇಲ್ವಾ? ನಾವ್ಯಾಕೆ ಕಣ್ಣಿದ್ದು ಕುರುಡಾಗಿದ್ದೀವಿ, ಕಿವಿದ್ದು ಕಿವುಡಾಗಿದ್ದೀವಿ? ಯಾಕೆ ನಮ್ಗೇನು ಅರ್ಥ ಆಗ್ತಾ ಇಲ್ಲ? ಯಾಕೆ ನಾವು ಮುನ್ನುಗ್ಗಿ ಏನಾದ್ರು ಮಾಡಕ್ಕೆ ನಮ್ಗೆ ತಲೆಯೊಳಗೆ ಏನು ಹೊಡಿತಾ ಇಲ್ಲ? ಇದು ಬಹಳ ಪ್ರಶ್ನೆ ಮಾಡಬೇಕಾದಂತ ವಿಚಾರ. ಮಾನ್ಯ ಬಂಧುಗಳೇ, ನಾನು ಆ ಕಾರಣಕ್ಕೋಸ್ಕರ ಹೇಳ್ತೀನಿ, ಇವತ್ತು ನೀವು ನೋಡಿದರೆ ಡೆಲ್ಲಿ ಏನಾಯ್ತು ಅಂತ ಕಳೆದ ಈಗ ಒಂದು 2 ವಾರದಲ್ಲಿ ಹಾಳಾಗೋಗಿದೆ ಈ ವ್ಯವಸ್ಥೆ. ದೇಶದಲ್ಲಿ ಒಂದು ಪರೀಕ್ಷೆ ನಡೆಸಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಒಂದು ಮಕ್ಕಳಿಗೆ ಪರೀಕ್ಷೆ ನಡೆಸುವಷ್ಟು ಯೋಗ್ಯತೆ ಸರ್ಕಾರಗಳಿಗೆ ಇಲ್ಲ. ಅಷ್ಟೊಂದು ಕೆಟ್ಟೋಗಿದೆ. ಒಂದು ದುರವಸ್ಥೆ ಆವರಿಸ್ಕೊಂಡಿದೆ ದೇಶ ತುಂಬ. ಬರೀ ಕರ್ನಾಟಕದಲ್ಲಿ ಅಷ್ಟೇ ಇಲ್ಲ, ಇಡೀ ದೇಶ ಎಲ್ಲ ಕಪ್ಪಲ್ಗಟ್ಟೋಗಿದೆ. ಈ ಸಾಮಾಜಿಕ, ರಾಜಕೀಯ, ಆರ್ಥಿಕ ದುರವಸ್ಥೆಯನ್ನು ಪುಡಿ ಮಾಡಿ ಒಂದು ಹೊಸ ವ್ಯವಸ್ಥೆಯನ್ನು ಹುಟ್ಟಾಕೋದಕ್ಕೆ, ಒಂದು ಹೊಸ ಸಮಾಜವನ್ನು ಕಟ್ಟೋದಕ್ಕೆ, ಒಂದು ನೆಮ್ಮದಿಯ ಬದುಕನ್ನು ಜನರಿಗೆ ಕೊಡೋದಕ್ಕೋಸ್ಕರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ನಿರಂತರವಾಗಿ ಹೋರಾಟ ಮಾಡ್ತಾ ಬರ್ತಿದೆ. ಮಾನ್ಯ ಬಂಧುಗಳೇ, ಆ ಕಾರಣದಿಂದ ನಾನು ಹೇಳ್ತಾ ಇದ್ದೇನೆ, ಈ ರೀತಿಯ ಕಡು ಬಡತನ, ಒಂದು ಬೇಡಿತನ ನಮ್ಮನ್ನ ಬಿಟ್ಟು ಬೇರೆ ರೀತಿಯ ಒಂದು ಒಳ್ಳೆ ವ್ಯವಸ್ಥೆ, ಚೈತನ್ಯಶೀಲವಾದಂತ ಒಂದು ಸಮಾಜ ಕಟ್ಟೋದಕ್ಕೆ, ನೆಮ್ಮದಿ ಸಮಾಜವನ್ನು ಕಟ್ಟೋದಕ್ಕೆ ನಾವು ನೀವೆಲ್ಲ ಒಟ್ಟುಗೂಡಿ ದುಡಿದ್ರೆ ಸಾಧ್ಯ ಆಗ್ತದೆ. ಆ ಕೆಲಸವನ್ನ ಮಾಡೋಣ ಅಂತ ಅಂದ್ಬಿಟ್ಟು ನಿಮ್ಮೂರಿಗೆ ನಾನು 350 ಕಿಲೋಮೀಟರ್, ನಮ್ಮೂರು ಇಲ್ಲಿಂದ ಮೈಸೂರು ಜಿಲ್ಲೆಯಿಂದ ನಾನು ಪ್ರಿಯಪಟ್ಟ ತಾಲೂಕು, ಅಲ್ಲಿಂದ ಇಲ್ಲಿ ಬಂದಿದ್ದೇನೆ. ನಾನು ಹೇಳ್ತಾ ಇದ್ದೇನೆ, ಇದನ್ನ ಸಹಿಸ್ಕೊಳ್ಳೋದು ಬೇಡ. ಈ ದುರವಸ್ಥೆ ಒಳ್ಳೇದಲ್ಲ. ಇದನ್ನ ನೋಡ್ತಾ ಹೋದ್ರೆ ಮುಂದೆ ಜನಾಂಗ, ನಮ್ಮ ಮೊಮ್ಮಕ್ಕಳುಗಳು ಬೈತಾರೆ. ನಮ್ಮಪ್ಪ ಹೇಡಿಯಾಗಿದ್ದ, ನಮ್ಮ ತಾತ ಹೇಡಿಯಾಗಿದ್ದ, ಎಲ್ಲದಕ್ಕೂ ಕಟ್ಕೊಟ್ಬಿಟ್ಟು ಹೇಡಿ ಅಂತ ತಲೆ ಇಟ್ಕೊಂಡು ಬದುಕೋದ್ರಿಂದ ನಾವಿವತ್ತು ದುರವಸ್ಥೆಗೀಡಾಗಿದ್ದೀವಿ. ಇದು ಕೆಟ್ಟ ವ್ಯವಸ್ಥೆ ಬರ್ತದೆ. ಆ
ಸಂದರ್ಭದಲ್ಲಿ ನಮ್ಮ ಮೊಮ್ಮಕ್ಕಳು ಆಗತ್ತೆ ನಮ್ಮನ್ನ ಶಪಿಸ್ತಾರೆ, ಶಾಪ ಹಾಕ್ತಾರೆ. ಅದಕ್ಕೆ ನಾವೆಲ್ಲರೂ ಇವತ್ತು ತಲೆ ಎತ್ತಿ ಎದೆ ಚಾಚಿ ಒಂದು ಹೊಸ ಹೋರಾಟವನ್ನು ಮಾಡೋಣ, ಒಂದು ಹೊಸ ಸಮಾಜವನ್ನ ಕಟ್ಟೋಣ, ಒಂದು ರೀತಿಯ ಬದಲಾವಣೆಯನ್ನ ತರೋಣ. ಆ ಕಾರಣದಿಂದಾಗಿ ನಿಮ್ಮ ಮುಂದೆ ನಾನು ಬಂದು ನಿಂತು ನಿಮ್ಮನ್ನು ವಿನಂತಿ ಮಾಡ್ಕೊತಿದ್ದೇನೆ. ಮಾನ್ಯ ಬಂಧುಗಳೇ, ಬರುವ ಸೋಮವಾರ 10ನೇ ದಿನಾಂಕದಂದು ಚಿತ್ರದುರ್ಗ ಜಿಲ್ಲೆ ಮುರುಘರಾಜೇಂದ್ರ ಮಠದ ಕ್ರೀಡಾಂಗಣದಲ್ಲಿ ಕೆಆರ್ಎಸ್ ಪಕ್ಷದ 7ನೇ ಸಂಸ್ಥಾಪನಾ ದಿನ ನಾವು ಆಚರಿಸ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ನಾವು ಸಂಕಲ್ಪವನ್ನು, ಒಂದು ದೃಢವಾದ ಗಟ್ಟಿಯಾದ ಸಂಕಲ್ಪವನ್ನು ಮಾಡಬೇಕಾಗಿದೆ. ಈ ನಾಡಿನ ಮುರಿದು ಬೇರೆ ರೀತಿಯಲ್ಲಿ ಹೇಗೆ ಸುಂದರವಾಗಿ ಒಂದು ಸಮಾಜವನ್ನ, ನಾಡನ್ನ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಸಂಕಲ್ಪವನ್ನು ಮಾಡಬೇಕಾಗಿದೆ. ಮಾನ್ಯ ಬಂಧುಗಳೇ, ಆ ಕಾರಣದಿಂದಾಗಿ ತಾವು ದೊಡ್ಡ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಹೊಸ ಕನಸನ್ನ ನಿಮಗೆ ಕೊಡ್ಬೇಕಂತ ಇದ್ದೇವೆ. ಆ ಕನಸನ್ನ ಈಡೇರಿಸೋದಕ್ಕೋಸ್ಕರ ಹೋರಾಟ ಮಾಡೋದಕ್ಕೆ ನಾವು ಕಟಿಬದ್ಧವಾಗಿದ್ದೇವೆ. ತಾವು ದಯಮಾಡಿ ಬನ್ನಿ. ಬರುವ ಸೋಮವಾರ 10ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಚಿತ್ರದುರ್ಗದ ಮುರುಘರಾಜೇಂದ್ರ ಮಠದ ಕ್ರೀಡಾಂಗಣದಲ್ಲಿ ಬೃಹತ್ ಸಭೆ ಇದೆ. ಆ ಸಭೆಗೆ ತಾವೆಲ್ಲರೂ ಬರಬೇಕು, ಭಾಗವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನಾನು ಮಾತನ್ನು ಮುಗಿಸಿದ್ದೇನೆ.